ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ನಾನು 1 kg ಚಿಕನಲ್ಲಿ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ. ರುಬ್ಬಕ್ಕಿಲ್ಲಿ ಸಾಂಬಾರು ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವೆಲ್ಲ ಸಾಮಗ್ರಿಗಳನ್ನು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು 4 ಸ್ಪೂನ್ ಕಾರ್ನ್ಫ್ಲೋರನ್ನು ನಾನು ತಗೊತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ 1 ಸ್ಪೂನು, ಎರಡು ಸ್ಪೂನ್ ವಿನಿಗರು, ಒಂದು ಮೊಟ್ಟೆ, ನಾನು ತೇಜು ಕಬಾಬ್ ಪೌಡ್ರನ್ನು ತಗೊಂಡಿದ್ದೀನಿ. ಇಲ್ಲಿ 2 ಪ್ಯಾಕೆಟು. 1 kg ಚಿಕನ್ನಿಗೆ 2 ಪ್ಯಾಕೆಟ್ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಒಂದು ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರುಬ್ಬಿರೋ ಎಲ್ಲ ಸಾಮಗ್ರಿಗಳನ್ನು ಸಹ ಹಾಕ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ತೊಳೆದಿಟ್ಟಿರೋಂಥ ಚಿಕನನ್ನು ನಾನು ಅದಕ್ಕೆ ಸೇರಿಸಿದೆ. ಈಗ ತೊಳೆದಿರೋ ಚಿಕನ್ನು ಹಾಗೆ ಮಸಾಲೆಯನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಕಡಿಮೆ ಫ್ಲೇಮನ್ನು ಇಟ್ಟು ಎಣ್ಣೆನ ಬಿಸಿ ಮಾಡಿ ಒಂದೊಂದೇ ಪೀಸನ್ನು ಎಣ್ಣೆಗೆ ಬಿಡಿ. ಎರಡು ಮೂರು ಹೀಗೆ ಒಟ್ಟಿಗೆ ಬಿಡಬೇಡಿ, ಎಲ್ಲ ಜಾಯಿಂಟ್ ಆಗುತ್ತೆ, ಒಳಗಡೆ ಸರಿ ಬೇಯೋದಿಲ್ಲ. ಹಾಗಾಗಿ ನಾನು ಸಹ ಇಲ್ಲಿ ಒಂದೊಂದೇ ಪೀಸನ್ನು ಬಿಡ್ತಾ ಇದ್ದೀನಿ ಎಣ್ಣೆಗೆ. ಕಡಿಮೆ ಫ್ಲೇಮನ್ನು ಇಟ್ಟು ಮಾಡಿದರೆ ಚಿಕನ್ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ, ಚಿಕನ್ ಗರಿ ಗರಿ ಆಗುತ್ತೆ, ಕಬಾಬ್ ಟೇಸ್ಟಿ ಆಗುತ್ತೆ. ಆದಮೇಲೆ ಚಿಕನ್ ಈ ರೀತಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಿಕನ್ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ನೀವು ಸಹ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ.